Welcome back to the channel. This is Coastal Queen Vlogs. ಎಲ್ಲ ಕಡಲೆ ಹಿಟ್ಟಿನ ಹಿಂಡಿ ಗೊಬ್ಬರ ಇದೆಲ್ಲ ಹಾಕಬೇಕು ಮಳೆಗಾಲದಲ್ಲಿ ಸ್ಟಾರ್ಟ್ ಆಗುವಂತ ಮುಂಚೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ದಿಸ್ ಇಸ್ ಕೋಸ್ಟಲ್ ಕ್ವೀನ್ ವ್ಲಾಗ್ಸ್. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಮಳೆಗಾಲದಲ್ಲಿ ಹೇಗೆ ಮಲ್ಲಿಗೆ ಗಿಡವನ್ನು ಕೇರ್ ತಗೊಳ್ಬೇಕು, ಅದಕ್ಕೆ ಏನೆಲ್ಲ ಹಾಕಬೇಕು. ಮಳೆಗಾಲದಲ್ಲಿ ಖಾಲಿ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಕೇರ್ ತಗೊಂಡ್ರೆ ಆಗೋದಿಲ್ಲ. ಮಳೆಗಾಲದಲ್ಲಿ ಕೂಡ ಅದಕ್ಕೊಂದು ಚಾಕ್ರಿ ಮಾಡುವಂಥದ್ದುಂಟು. ಇಲ್ಲದ್ರೆ ಆ ಗಿಡ ಹುಳ ತಿಂದು ಹಾಳಾಗುವುದು ಅಥವಾ ಹಳದಿ ಆಗುವುದು ಅಂಥದ್ದೆಲ್ಲ ಆಗ್ತದೆ. ಸೊ ಇವತ್ತು ಅದಕ್ಕೆ ಹೇಗೆಲ್ಲ ಮಾಡಬೇಕು ತಯಾರಿಯನ್ನು, ಮಳೆಗಾಲ ಬರುವ ಮುಂಚೆ ನಾವು ಅದಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೇನೆ. ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ, ನಿಮಗೆ ಯೂಸ್ಫುಲ್ ಆಗ್ಬೋದು. ಬುಟ್ಟಿಯಲ್ಲಿ ಮಲ್ಲಿಗೆ ಗಿಡವನ್ನು ನೆಡುವವರಿಗೆ ಇದು ನಾನು ಹೇಳೋದಿಲ್ಲ, ಯಾಕಂದರೆ ನೆಲದಲ್ಲಿ ಮಲ್ಲಿಗೆ ಗಿಡ ನೆಡುವವರಿಗೆ ಇದು ತುಂಬ ಯೂಸ್ಫುಲ್ ಆಗ್ಬೋದು ನನ್ನ ವಿಡಿಯೋ. ಸೊ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಸ್ಟೆಪ್ ಏನಂದರೆ, ಮಳೆಗಾಲದಲ್ಲಿ ನೀವು ಮಾಡಬೇಕಂತ ಕೆಲಸ, ನೀವು ಬೇಕಾದರೆ ಕಡಲೆ ಹಿಟ್ಟಿನ ಹಿಂಡಿಯನ್ನು ಹಾಕಬೇಕು. ಫಸ್ಟಿಗೆ ಗೊಬ್ಬರ ಹಾಕಿದ ಮುಂಚೆ ಕಡಲೆ ಹಿಟ್ಟಿನ ಹಿಂಡಿಯನ್ನು ಹಾಕಿದರೆ ಹೂ ಕೂಡ ಒಳ್ಳೆಯದಾಗ್ತದೆ ಮಳೆಗಾಲಕ್ಕೆ ಸ್ವಲ್ಪ. ಮತ್ತು ಕೆಲವು ಹೂಗಳು ಚಿಟ್ಟೆ ಕಟ್ಟಿದ ಹಾಗಿರ್ತದೆ, ಅಂದರೆ ಸಣ್ಣ ಸಣ್ಣದು ಹುಳದಿಂದ ಆಗಿರ್ತದೆ, ಅಂಥದ್ದೆಲ್ಲ ಹೂ ಸ್ವಲ್ಪ ಕಮ್ಮಿ ಆಗ್ತದೆ. ಕಡಲೆ ಹಿಟ್ಟಿನ ಹಿಂಡಿ ಹಾಕಿದರೆ ಹೂ ಸ್ವಲ್ಪ ದೊಡ್ಡದಾಗಿ, ಮಳೆಗಾಲಕ್ಕೆ ಹೆಚ್ಚಾಗಿ ಸಣ್ಣ ಸಣ್ಣದು ಹೂ ಆಗೋದು, ಸ್ವಲ್ಪ ದೊಡ್ಡದಾಗ್ತದೆ ಹೂ ಕಡಲೆ ಹಿಟ್ಟಿನ ಹಿಂಡಿಯನ್ನು ಹಾಕಿದರೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡಲ್ಲಿ ನೀವು ಏನಂದು ಹಾಕಬೇಕಂದ್ರೆ, ಹಟ್ಟಿ ಗೊಬ್ಬರವನ್ನು ಹಾಕಬೇಕು, ಅದರ ಮೇಲೆ ಏರಿಸಬೇಕು. ಇಲ್ಲದ್ರೆ ಅದರ ಬುಡದಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಹಟ್ಟಿ ಗೊಬ್ಬರವನ್ನು ಹಾಕಿ ಏರಿಸಬೇಕು. ಮಲ್ಲಿಗೆ ಗಿಡದ ಬುಡಕ್ಕೆ ಹೀಗೆ ಗೊಬ್ಬರವನ್ನು ಬಿಡಿಸಿ ಹಾಕಬೇಕು. ಒಟ್ಟು ತಂದು ಹಾಕಲಿಕ್ಕಿಲ್ಲ, ಅದನ್ನು ಬಿಡಿಸಬೇಕು. ತಂದದ್ದನ್ನು ಸರಿಯಾಗಿ ಒಂದೇ ಸಮಾನಾಗಿ ಬರುವ ಹಾಗೆ ಎಲ್ಲ ಬುಡಕ್ಕೆ ಬೇರುಗಳಿಗೆ ಸಾಗುವ ಹಾಗೆ ಸಗಣಿಯನ್ನು ಬಿಡಿಸಿ ಹೀಗೆ ಗಿಡವನ್ನು ಹಗ್ಗದಲ್ಲಿ ಕಟ್ಬೋದು. ಇಲ್ಲದ್ರೆ ಹೀಗೆ ಕೊಕ್ಕೆಯನ್ನು ಇಟ್ಟು ಅದನ್ನು ಸ್ವಲ್ಪ ಮೇಲೆ ಮಾಡಿ ಹಾಗೆ ಹಾಕಿದರೆ ಒಳ್ಳೆಯದು. ಸರಿಯಾಗಿ ಹರಡಿಸಿ ಹಾಕಬೇಕು, ಇಲ್ಲದ್ರೆ ಒಂದೊಂದು ಕಡೆಯಲ್ಲಿ ನೀರು ನಿಂತು ಇನ್ನೊಂದು ಕಡೆಯಲ್ಲಿ ಕೊಳತು ಹೋಗುವ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಗೊಬ್ಬರ ಹಾಕಿದ ಮೇಲೆ ನೀವು ನನ್ನ ಮೊದಲನೇ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ತೂಟನ ಅಂದರೆ ಸಗಣಿ ಗೊಬ್ಬರವನ್ನು ಮಾಡಿದ್ದೆ. ಸಗಣಿಯನ್ನು ಸುಟ್ಟು ಒಣಗಿಸಿ ಸುಟ್ಟು ಆ ಗೊಬ್ಬರವನ್ನು ಅದರ ಮೇಲೆ ಹಾಕಬೇಕು. ನೀವು ಗೊಬ್ಬರ ಏರಿಸಿದ ಮೇಲೆ ಬುಡಕ್ಕೆ, ಮಲ್ಲಿಗೆ ಗಿಡದ ಬುಡಕ್ಕೆ ಗೊಬ್ಬರ ಏರಿಸಿದ ಮೇಲೆ ಅದರ ಮೇಲೆ ಸಗಣಿ ಗೊಬ್ಬರವನ್ನು ಹಾಕಿರ್ಬೇಕು ಮೇಲೆ. ಸ್ವಲ್ಪ ಹುಳ ಅಥವಾ ಏನಾದರೂ ನೊಣಗಳಿದ್ದರೆ ಅದರಿಂದ ಸ್ವಲ್ಪ ಸುಟ್ಟ ವಾಸನೆಗೆ, ಸಗಣಿ ಗೊಬ್ಬರದ ಸುಟ್ಟ ವಾಸನೆಗೆ ಹೋಗ್ತವೆ. ಸೊ ಹುಳ ಎಲ್ಲ ಸತ್ತು ಹೋಗುವ ಸಾಧ್ಯತೆಗಳಿರ್ತದೆ, ಅದಕ್ಕೋಸ್ಕರ ಅದನ್ನು ಹಾಕುವುದು. ಮತ್ತು ಸ್ವಲ್ಪ ಅದಕ್ಕೆ ಫಲವತ್ತತೆ ಕೂಡ ಸಿಗ್ತದೆ. ಇದು ನೀವು ನೋಡಿರ್ಬೋದು, ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಕೂಡ ಮಳೆಗಾಲದಲ್ಲಿ ಇದೇ ರೀತಿ ಹಳದಿ ಕಲರಿಗೆ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ನೋಡಿದ್ರಲ್ಲ, ಈಗ ಹಳದಿ ಸ್ವಲ್ಪ ಕಲರಿಗೆ ಎಲೆ ಸ್ವಲ್ಪ ಕೆಲವು ಗಿಡದ್ದು ಹಳದಿ ಕಲರಿಗೆ ಹೋಗಿತ್ತು. ಇದಕ್ಕೋಸ್ಕರ ನಾವು ಹಟ್ಟಿ ಗೊಬ್ಬರ ಹಾಕೋದು ಅಥವಾ ಕಡಲೆ ಹಿಟ್ಟಿನ ಹಿಂಡಿಯನ್ನು ಹಾಕಬೇಕು. ಸ್ವಲ್ಪ ಕಮ್ಮಿ ಆಗ್ತದೆ ಮಳೆಗಾಲದಲ್ಲಿ. ಇದೆಲ್ಲ ಕಾಮನ್, ಮಲ್ಲಿಗೆ ಗಿಡದಲ್ಲಿ ಹಳದಿ ಆಗುವುದು ಅಥವಾ ಹುಳ ತಿನ್ನುವುದು ಎಲ್ಲ ಹೆಚ್ಚಾಗಿ ಮಳೆಗಾಲದಲ್ಲಿ ಕಾಮನ್ ಆಗಿರ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಹಟ್ಟಿ ಗೊಬ್ಬರ ಹಾಕಿ ಏರಿಸುವುದು, ನೀರು ನಿಲ್ಲದ ಹಾಗೆ. ನೋಡಿ, ಕೆಲವು
ಹೂಗಳು ಮಲ್ಲಿಗೆದ್ದು ಹೀಗೆ ಸಣ್ಣ ಹುಳದಿಂದ ಹಾಗೆ ಕಾಣಿಸಿಕೊಳ್ತೇವೆ ನಮ್ಮ ಗಿಡದಲ್ಲಿ. ಈಗ ನೋಡಿದ್ರಲ್ಲಿ ಇದು ಏನಂದರೆ ಮಲ್ಲಿಗೆ ಹೂ ಮಳೆಗಾಲದಲ್ಲಿ ಸ್ವಲ್ಪ ಸಣ್ಣದಾಗಿ ಅಂದರೆ ಹುಳ ತಿಂದ ರೀತಿಯಲ್ಲಿ ಬರ್ತದೆ, ಆಗೋ ಸಾಧ್ಯತೆ ಇರ್ತದೆ. ಇದಕ್ಕೆಲ್ಲ ಸ್ವಲ್ಪ ನೀವು ಕಡಲೆ ಹಿಟ್ಟಿನ ಹಿಂಡಿಯನ್ನು ಹಾಕಿದರೆ ಬೆಸ್ಟ್. ಕೆಲವರು ಅನಿಸಿರ್ಬೋದು, ಯಾಕಂದರೆ ಮಳೆಗಾಲದಲ್ಲಿ ನೀರುಂಟಲ್ಲ, ಮತ್ತೆ ಏನು ಪ್ರಾಬ್ಲಮ್, ನೀರು ಮೇಯ್ನ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಸೊ ಖಾಲಿ ನೀರು ಮಾತ್ರ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಫಲವತ್ತತೆ ಬರಲಿಕ್ಕೆ ಅಂದರೆ ಹೂ ಆಗಲಿಕ್ಕೆ ಮತ್ತು ದೊಡ್ಡದಾಗಿ ಆಗಲಿಕ್ಕೆ ಗಿಡ ಹಾಳ ಆಗದ ಹಾಗೆ ನೋಡ್ಕೊಳ್ಳಿಕ್ಕೆ ತುಂಬ ಮುಖ್ಯ ಬೇಕು. ಮಳೆಗಾಲದಲ್ಲಿ ಸ್ಟಾರ್ಟ್ ಆಗುವಂಥ ಮುಂಚೆ, ಈಗ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ನಾವು ಈಗಲೇ ಹಾಕಿದರೆ ಒಳ್ಳೆಯದು. ನಾವು ಕೂಡ ಈಗಲೇ ಹಾಕಿದ್ದು. ಇನ್ನು ಜೋರು ಮಳೆ ಆಗುವಾಗ ಸ್ವಲ್ಪ ನೀರು ನಿಲ್ಲುವುದೆಲ್ಲ ಕಮ್ಮಿ ಆಗ್ತದೆ. ನೋಡಿದ್ರಲ್ಲ, ಇದೇ ಮಳೆಗೆ ಶುರು ಆಗೋದ್ರಿಂದ ಮುಂಚೆ ಮಾಡಬೇಕಾದಂಥ ನೀನೊಂದು ಕೆಲಸಗಳು. ಮಲ್ಲಿಗೆ ಗಿಡಕ್ಕೆ ನೆಲದಲ್ಲಿ ನೆಟ್ಟವರಿಗೆ, ಬುಟ್ಟಿಯಲ್ಲಿ ನೆಟ್ಟವರಿಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ನೆಲದಲ್ಲಿ ನೆಡುವವರಿಗೆ ಹೀಗೆ ನೀವು ಮಾಡಲೇಬೇಕಿಲ್ಲ, ಅಂದರೆ ನೀರು ನಿಂತು ಕೊಳೆತು ಹೋಗ್ತದೆ, ನೀವು ಹೂ ಗಿಡ ಕೂಡ ಹಾಳಾಗೋ ಸಾಧ್ಯತೆ ಇರ್ತದೆ. ಸೊ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೇನೆ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೇನೆ ಮಲ್ಲಿಗೆ ಗಿಡದ ಬಗ್ಗೆ. ಅಲ್ಲಿ ತನಕ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು, ಬಾಯ್.